ಅಂತರ್ಯಾಮಿ ಸರ್ವಾಂತರ್ಯಾಮಿ ನಾವೇನೆ. ಹೇಳೋರು ಇಲ್ಲ ಕೇಳೋರು ಇಲ್ಲ, ದರ್ಬಾರು ಇಲ್ಲಿ ನಮ್ದೇನೆ. ಯುಗಾನ ತಿದ್ದಿಡೋ ಕೃಷ್ಣರು ನಾವೇ. ಕೃಷ್ಣ 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 ಹರೇ. ಯಾಮಿ ಯಾಮಿ ಅಂತರ್ಯಾಮಿ ಸರ್ವಾಂತರ್ಯಾಮಿ ನಾವೇನೆ. ಹೇಳೋರು ಇಲ್ಲ ಕೇಳೋರು ಇಲ್ಲ, ದರ್ಬಾರು ಇಲ್ಲಿ ನಮ್ದೇನೆ. ಅಂತರ್ಯಾಮಿ ಸರ್ವಾಂತರ್ಯಾಮಿ ನಾವೇನೆ. ಹೇಳೋರು ಇಲ್ಲ ಕೇಳೋರು ಇಲ್ಲ, ದರ್ಬಾರು ಇಲ್ಲಿ ನಮ್ದೇನೆ. ಯುಗಾನ ತಿದ್ದಿಡೋ ಕೃಷ್ಣರು ನಾವೇ. ಕೃಷ್ಣ 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 ಹರೇ. ಪ್ರಾಣಿ ಪಕ್ಷಿಗಳು ಸ್ವಚ್ಛಂದವಾಗಿ ವಿಹರಿಸೋದನ್ನ ನೋಡೋಕೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ? ಅದರಲ್ಲೂ ಗುಂಪು ಗುಂಪಾಗಿರೋ ಪಕ್ಷಿಗಳ ಹಿಂಡನ್ನ ನೋಡ್ತಾ ಇದ್ರೆ ಆಹಾ ಎಷ್ಟು ಚಂದವಾಗಿ ಇದ್ದಾವಲ್ಲ ಈ ಪಕ್ಷಿಗಳು ಅಂತ ಅನ್ಸುತ್ತೆ. ಬಗೆ ಬಗೆಯ ಪಕ್ಷಿಗಳನ್ನ ನಾವು ಒಂದೇ ಬಾರಿಗೆ ಕಣ್ತುಂಬಿಕೊಳ್ಬೇಕು ಅಂದ್ರೆ ಕರ್ನಾಟಕದ ಪಕ್ಷಿಕಾಶಿ ಅಂತ ಕರೆಯೋ ರಂಗನತಿಟ್ಟಿಗೊಮ್ಮೆ ಭೇಟಿ ನೀಡಲೇಬೇಕು. ಅಷ್ಟಕ್ಕೂ ರಂಗನತಿಟ್ಟು ಪಕ್ಷಿಧಾಮ ಹೇಗೆ ಪ್ರಾರಂಭವಾಯಿತು, ಅದರ ಇತಿಹಾಸವೇನು ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಪಕ್ಷಿಧಾಮದಲ್ಲೊಂದು ಸುತ್ತು ಹಾಕಿ ಬರೋಣ. ನಮ್ಮ ಕರ್ನಾಟಕದಲ್ಲಿರುವ ಅತ್ತಿವೇರಿ ಪಕ್ಷಿಧಾಮ, ಗುಡವಿ ಪಕ್ಷಿಧಾಮ, ಮಂಡಗದ್ದೆ ಪಕ್ಷಿಧಾಮ, ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ,
ಕಗ್ಗಲಡು ಪಕ್ಷಿಧಾಮ, ಮಾಗಡಿ ಪಕ್ಷಿಧಾಮ, ಬಂಕಾಪುರ ನವಿಲುಧಾಮ, ಬೋನಾಳ ಪಕ್ಷಿಧಾಮಗಳ ಪೈಕಿ ರಂಗನತಿಟ್ಟು ಪಕ್ಷಿಧಾಮವು ಅತ್ಯಂತ ದೊಡ್ಡ ಪಕ್ಷಿಧಾಮ ಎನಿಸಿಕೊಂಡಿದ್ದು ಅತಿ ಹೆಚ್ಚು ಪಕ್ಷಿಗಳು ಇಲ್ಲಿ ವಾಸ ಮಾಡೋ ಕಾರಣದಿಂದ ರಂಗನತಿಟ್ಟನ್ನ ಪಕ್ಷಿಕಾಶಿ ಎಂದು ಕರೆಯಲಾಗುತ್ತೆ. ರಂಗನತಿಟ್ಟು ಪಕ್ಷಿಧಾಮವು ನಮ್ಮ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯಲ್ಲಿರುವ ಅತ್ಯಂತ ಸುಂದರವಾದ ಪಕ್ಷಿಧಾಮವಾಗಿದ್ದು ಈ ಪಕ್ಷಿಧಾಮವು ಸುಮಾರು 40 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ಕಂಠೀರವ ನರಸಿಂಹರಾಜ ಒಡೆಯರ್ ಅವರ ಕಾಲದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಬಂಗಾರದೊಡ್ಡಿ ಅಣೆಕಟ್ಟನ್ನ ನಿರ್ಮಿಸಲಾಗಿತ್ತು. ಅದೇ ಅಣೆಕಟ್ಟಿನಿಂದ ಹರಿದು ಬಂದ ಕಾವೇರಿ ನೀರಿನಿಂದಾಗಿ ಇಲ್ಲಿ ಸುಮಾರು 6 ಚಿಕ್ಕ ಚಿಕ್ಕ ದ್ವೀಪಗಳು ಸೃಷ್ಟಿಯಾಗಿವೆ. ಈ ಪುಟ್ಟ ಪುಟ್ಟ ದ್ವೀಪಗಳೇ ಇಂದು ಅಪಾರ ಪಕ್ಷಿ ಸಂಕುಲಗಳ ಉಳಿವಿಗೆ ಕಾರಣವಾಗಿವೆ. ರಂಗನತಿಟ್ಟು ಪಕ್ಷಿಧಾಮವು ಶ್ರೀರಂಗಪಟ್ಟಣದ ಸಮೀಪದಲ್ಲಿ ಇರೋ ಕಾರಣ ಹಾಗೂ ಶ್ರೀರಂಗಪಟ್ಟಣದ ಆರಾಧ್ಯ ದೇವನಾದ ಶ್ರೀರಂಗನಾಥನನ್ನ ನೆನಪಿಸಿಕೊಳ್ಳುವ ಸಲುವಾಗಿ ಈ ಪಕ್ಷಿಧಾಮಕ್ಕೆ ರಂಗನತಿಟ್ಟು ಎಂಬ ಹೆಸರನ್ನಿಡಲಾಗಿದೆ ಅಂತ ಹೇಳಲಾಗುತ್ತೆ. 1940ರಲ್ಲಿ ನೈಸರ್ಗಿಕವಾಗಿ ಸೃಷ್ಟಿಯಾದ ಈ ದ್ವೀಪಗಳನ್ನ ನೋಡಿದ ಪಕ್ಷಿ ತಜ್ಞರಾದ ಸಲೀಂ ಅಲಿ ಅವರು ಇಲ್ಲಿನ ವಾತಾವರಣ ಪಕ್ಷಿಗಳಿಗೆ ಗೂಡು ಕಟ್ಟೋಕೆ ತುಂಬಾನೇ ಉತ್ತಮವಾಗಿದೆ, ಹೀಗಾಗಿ ಈ ಪ್ರದೇಶವನ್ನ ಅಭಯಧಾಮವೆಂದು ಘೋಷಣೆ ಮಾಡುವಂತೆ ಮೈಸೂರು ಸಂಸ್ಥಾನದ ಅಂದಿನ ಅರಸರಾದ ಜಯಚಾಮರಾಜೇಂದ್ರ ಒಡೆಯರ್ ಅವರಿಗೆ ಮನವಿಯನ್ನ ಮಾಡಿದ್ರು. ಸಲೀಂ ಅಲಿ ಅವರ ಮನವಿಗೆ ಸ್ಪಂದಿಸಿದ ಮೈಸೂರು ಸಂಸ್ಥಾನವು 1940ರಲ್ಲಿ ಈ ರಂಗನತಿಟ್ಟು ಪಕ್ಷಿಧಾಮವನ್ನ ಘೋಷಣೆ ಮಾಡಿತು. ಪ್ರಸ್ತುತ ಕರ್ನಾಟಕ ಅರಣ್ಯ ಇಲಾಖೆಯು ರಂಗನತಿಟ್ಟು ಪಕ್ಷಿಧಾಮವನ್ನ ನೋಡಿಕೊಳ್ತಿದೆ. ಇನ್ನು ರಂಗನತಿಟ್ಟಿನಲ್ಲಿ ಜೊಂಡು ಸಸ್ಯಗಳು, ಬಿದಿರಿನ ಮರಗಳು, ಜಾಲಿ ಮರಗಳು, ನೀಲಗಿರಿ ಮರಗಳನ್ನ ಹೆಚ್ಚಾಗಿ ಬೆಳೆಯಲಾಗಿದ್ದು ಇದುವರೆಗೆ ಸುಮಾರು 221ಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳು ಇಲ್ಲಿ ವಾಸವಾಗಿವೆ ಎಂದು ಅಂದಾಜಿಸಲಾಗಿದೆ. ಸೈಬೀರಿಯಾ, ಲ್ಯಾಟಿನ್ ಅಮೆರಿಕ ಹಾಗೂ ಉತ್ತರ ಭಾರತದ ಕಡೆಯಿಂದಲೂ ಪಕ್ಷಿಗಳು ಇಲ್ಲಿಗೆ ಪ್ರತಿ ವರ್ಷ ವಲಸೆ ಬರುತ್ತವೆ. ಚಳಿಗಾಲದ ಸಮಯದಲ್ಲಂತೂ ಈ ರಂಗನತಿಟ್ಟು ಪಕ್ಷಿಧಾಮವು ನೋಡಿದ್ರೂ ವಿವಿಧ ಬಗೆಯ ಪಕ್ಷಿಗಳ ಕಲರವದಿಂದ ತುಂಬಿ ಹೋಗುತ್ತೆ. ಚಳಿಗಾಲದ ಸಮಯದಲ್ಲಿ ಸುಮಾರು 40,000ಕ್ಕೂ ಹೆಚ್ಚು ಪಕ್ಷಿಗಳು ಇಲ್ಲಿ ವಾಸ ಮಾಡುತ್ತವೆ. ಆ ಸಮಯದಲ್ಲಿ ಇಲ್ಲಿಗೆ ಭೇಟಿ ನೀಡಿದ್ರೆ ನಿಜವಾಗ್ಲೂ ಸ್ವರ್ಗದಲ್ಲಿ ಇದ್ದೀವೇನೋ ಅಂತ ಅನ್ಸುತ್ತೆ. ರಂಗನತಿಟ್ಟಿನಲ್ಲಿ ಚಳಿಗಾಲದ ಸಮಯದಲ್ಲಿ ನಾವು ಬಣ್ಣದ ಕೊಕ್ಕರೆ, ಬೆಳ್ಳಕ್ಕಿ, ಕರಿಕೆಂಬರಲು ಅಂದ್ರೆ ಬ್ಲಾಕ್ ಹೆಡ್ಡರ್ ಐಬ್ಸ್, ಶಿಳ್ಳೆ ಬಾತುಕೋಳಿ, ಬಕಪಕ್ಷಿ, ಪೈಂಟೆಡ್ ಸ್ಟಾರ್ಕ್, ಏಷ್ಯನ್ ಓಪನ್ ಬಿಲ್, ಸ್ಟಾರ್ಕ್, ಸ್ಪೂನ್ ಬಿಲ್ಲ, ಇಂಡಿಯನ್ ಶಾಗ್, ಕಿಂಗ್ ಫಿಶರ್ಗಳನ್ನ ನೋಡಬಹುದಾಗಿದೆ. ವರ್ಷದ ಬೇರೆ ಸಮಯಗಳಲ್ಲಿಯೂ ಇಲ್ಲಿ ನಾವು ಎಗ್ರೇಟ್ಸ್, ಕೋರ್ಮೋರಾನ್ಸ್, ಓರಿಯೆಂಟಲ್ ಡಾರ್ಕರ್ ಗಳನ್ನ ಕಾಣಬಹುದಾಗಿದೆ. ಕೇವಲ ಪಕ್ಷಿಗಳನ್ನ ಮಾತ್ರವಲ್ಲದೆ ಮೊಸಳೆ, ನೀರುನಾಯಿ, ಹಾರುವ ನರಿ, ಭಾರತೀಯ ಬೂದು ಬಣ್ಣದ ಮುಂಗುಸಿ, ಮಾನಿಟರ್ ಲಿಜಾರ್ಡ್ ಇನ್ನೂ ಅನೇಕ ಪ್ರಾಣಿಗಳನ್ನ ನಾವಿಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದೆ. ಕರ್ನಾಟಕ ರಾಜ್ಯದಲ್ಲಿಯೇ ರಂಗನತಿಟ್ಟು ಅತಿ ಹೆಚ್ಚು ಸಿಹಿ ನೀರಿನಲ್ಲಿ ವಾಸಿಸೋ ಮೊಸಳೆಗಳನ್ನ ಒಳಗೊಂಡಿರುವ ಪ್ರದೇಶವಾಗಿದೆ. ರಂಗನತಿಟ್ಟಿನಲ್ಲಿ ಪ್ರವಾಸಿಗರು ದೋಣಿ ಪ್ರವಾಸವನ್ನ ಮಾಡಬಹುದಾಗಿದ್ದು ಕೆಲವೊಮ್ಮೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅತಿಯಾದ ಮಳೆಯಾದಾಗ ಕೆಆರ್ಎಸ್ ಅಣೆಕಟ್ಟು ಮಿತಿ ಮೀರಿ ಭರ್ತಿಗೊಳ್ಳುತ್ತೆ. ಆ ಸಮಯದಲ್ಲಿ ಕೆಆರ್ಎಸ್ ನಿಂದ ನೀರನ್ನ ಹೊರಬಿಟ್ಟ ಸಂದರ್ಭಗಳಲ್ಲಿ ರಂಗನತಿಟ್ಟಿನ ದ್ವೀಪಗಳಲ್ಲಿ ಅತಿವೃಷ್ಟಿಯಾಗಿ ಬಿಡುತ್ತೆ. ಈ ಸಮಯದಲ್ಲಿ ಮಾತ್ರ ಇಲ್ಲಿ ದೋಣಿ ವಿಹಾರವನ್ನ ರದ್ದುಗೊಳಿಸಲಾಗುತ್ತೆ. ಜೂನ್ನಿಂದ ನವೆಂಬರ್ ತಿಂಗಳಿನವರೆಗೂ ಇಲ್ಲಿ ಪಕ್ಷಿಗಳು ತಮ್ಮ ಸಂತಾನಾಭಿವೃದ್ಧಿಯ ಕೆಲಸದಲ್ಲಿ ತೊಡಗಿರುತ್ತವೆ. ಹೀಗಾಗಿ ಈ ಸಮಯದಲ್ಲಿ ಕೂಡ ನಾವು ರಂಗನತಿಟ್ಟಿಗೆ ಭೇಟಿ ನೀಡಿ ಪಕ್ಷಿಗಳ ಕಲರವವನ್ನ ನೋಡಬಹುದಾಗಿದ್ದು ಡಿಸೆಂಬರ್ನಿಂದ ಮೇ ತಿಂಗಳಿನವರೆಗೆ ವಲಸೆ ಬರುವ ಪಕ್ಷಿಗಳನ್ನ ನಾವಿಲ್ಲಿ ವೀಕ್ಷಿಸಬಹುದಾಗಿದೆ. ಇನ್ನು ರಂಗನತಿಟ್ಟಿನಲ್ಲಿ ಡಾಕ್ಟರ್ ಸಲೀಂ ಅಲಿ ಮಾಹಿತಿ ಕೇಂದ್ರ ಕೂಡ ಇದೆ. ಈ ಕೇಂದ್ರದೊಳಗಡೆ ವಿವಿಧ ಜಾತಿಯ ಪಕ್ಷಿಗಳ ಬಗ್ಗೆ ವಿವರಣೆಗಳನ್ನ ಬರೆದ ಫಲಕಗಳನ್ನ ಕೂಡ ಹಾಕಲಾಗಿದೆ. ಇಲ್ಲಿ ವಾಸಿಸುವ ಪಕ್ಷಿಗಳ
ಪಕ್ಷಿಗಳ ವೈಜ್ಞಾನಿಕ ಹೆಸರು, ಅವುಗಳ ವಾಸಸ್ಥಾನದ ಬಗ್ಗೆ, ಸಂತಾನಾಭಿವೃದ್ಧಿಯ ಬಗ್ಗೆ ಸಂಪೂರ್ಣ ವಿವರಗಳನ್ನ ನಾವಿಲ್ಲಿ ಓದಿ ತಿಳಿದುಕೊಳ್ಳಬಹುದಾಗಿದೆ. ಅಲ್ಲದೆ ಇಲ್ಲಿ ಟವರ್ಗಳನ್ನ ನಿರ್ಮಿಸಲಾಗಿದ್ದು ಟವರ್ ಮೇಲೆ ನಿಂತು ಪಕ್ಷಿ ವೀಕ್ಷಣೆಯನ್ನ ಕೂಡ ಮಾಡಬಹುದಾಗಿದೆ. ತೂಗು ಸೇತುವೆ, ಉದ್ಯಾನವನಗಳನ್ನ ಕೂಡ ಇಲ್ಲಿ ನಿರ್ಮಿಸಲಾಗಿದೆ. 2011-2012ನೇ ಇಸವಿಯಲ್ಲಿ ಸುಮಾರು 3 ಲಕ್ಷ ಜನ ಈ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಅತ್ಯಂತ ಹೆಚ್ಚು ಜನ ವೀಕ್ಷಿಸೋ ಪಕ್ಷಿಧಾಮ ಎಂಬ ಹೆಗ್ಗಳಿಕೆಯನ್ನ ನಮ್ಮ ರಂಗನತಿಟ್ಟು ಪಕ್ಷಿಧಾಮವು ಪಡ್ಕೊಂಡಿದೆ. ಕರ್ನಾಟಕದಲ್ಲಿರೋ ಅತ್ಯಂತ ದೊಡ್ಡ ಪಕ್ಷಿಧಾಮ ಎಂಬ ಹೆಗ್ಗಳಿಕೆ ಕೂಡ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಸಲ್ಲುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಪ್ರವಾಸಿಗರು ಇಲ್ಲಿ ಪಕ್ಷಿ ವೀಕ್ಷಣೆಯನ್ನ ಮಾಡಬಹುದಾಗಿದ್ದು, ರಂಗನತಿಟ್ಟು ಪಕ್ಷಿಧಾಮವು ಮೈಸೂರಿನಿಂದ 18.2 ಕಿಲೋಮೀಟರ್, ಶ್ರೀರಂಗಪಟ್ಟಣದಿಂದ 4.4 ಕಿಲೋಮೀಟರ್, ಬೆಂಗಳೂರಿನಿಂದ 129.6 ಕಿಲೋಮೀಟರ್, ಮಂಡ್ಯದಿಂದ 31.8 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ತಲುಪಲು ಸಾಕಷ್ಟು ಬಸ್ ಸೌಲಭ್ಯಗಳಿವೆ. ಅಲ್ಲದೆ ಶ್ರೀರಂಗಪಟ್ಟಣವು ರೈಲ್ವೆ ಸಂಪರ್ಕವನ್ನ ಕೂಡ ಹೊಂದಿದೆ. ಸಾಧ್ಯವಾದರೆ ನಮ್ಮ ಕರ್ನಾಟಕದ ಹೆಮ್ಮೆಯಾದ ರಂಗನತಿಟ್ಟು ಪಕ್ಷಿಧಾಮವನ್ನ ನೀವು ಒಮ್ಮೆ ಕಣ್ತುಂಬಿಕೊಂಡು ಬನ್ನಿ ಅಂತ ಹೇಳ್ತಾ ಇವತ್ತಿನ ಮುಗಿಸ್ತಾ ಇದ್ದೀವಿ. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಬಾಯಿಲ್ಲಿ ಓ ಕಂದ ಎನ್ನುತ್ತಿಹಳು. ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಸೋದನೆಯ ವೈಭವ ಲೀಲೆ. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಸೋದನೆಯ ವೈಭವ ಲೀಲೆ. ಧನುಜ ಸಂಹಾರಿಣಿ ತ್ರಿಭುವನ ಪೋಷಿಣಿ ಶಂಕರನ ರಾಣಿಗೀವ ಹೂಗಳ ಮಾಲೆ. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ಆಶ್ಚರ್ಯ ತರುವ ಈ ಕಂಗಡಿಗೆ ಆನಂದ ಕೊಡುವ ನೂರಾರು ಜೀವಿಯ ಆಲಯ ಮೃಗಾಲಯ ಬಾನಾಡಿಗಳ ನಿಲಯ. ಆನೆ ಸಿಂಹ ಚಿರತೆಯ ಒಂಟೆ ಹುಲಿ ಕರಡಿಯ ಆನೆ ಸಿಂಹ ಚಿರತೆಯ ಒಂಟೆ ಹುಲಿ ಕರಡಿಯ ಭಯವಿಲ್ಲದೆ ನೀ ನೋಡುವೆ ಕಣ್ಬಲೆಯಲೇ
ಬೆರಗಾಗುವೆ. ಮಂಗನಿಂದ ಮಾನವ ಬಂದನೆಂಬ ಸತ್ಯವ ಕಂಡೆದುರಲೇ ನೀ ಕಾಣುವೆ. ಆ ಸೃಷ್ಟಿಗೆ ಕೈ ಮುಗಿಯುವೆ. ಕಾಡಲ್ಲೇ ಇರುವಂತೆ ಪಡುವೆ ಭ್ರಮೆಯ 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 ಆಲಯ ಮೃಗಾಲಯ ಆಲಯ ಮೃಗಾಲಯ ಬಾನಾಡಿಗಳ ನಿಲಯ. ಕುಣಿವ ನವಿಲ ನೋಡಲು ಗಿಳಿಯ ನುಡಿಯ ಕೇಳಲು. ಕುಣಿವ ನವಿಲ ನೋಡಲು ಗಿಳಿಯ ನುಡಿಯ ಕೇಳಲು. ಆ ಬ್ರಹ್ಮನ ಚಾತುರ್ಯಕ್ಕೆ ಬೆರಗಾಗುವೆ ಮರುಳಾಗುವೆ. ಪಕ್ಷಿ ಪ್ರಾಣಿಯಾಗಲಿ ವಿಷದ ಹಾವೇ ಆಗಲಿ ನಮ್ಮಂತೆಯೇ ಸಂತೋಷದಿ ಬಾಡಿ ಬದುಕಲು ಭೂಮಿಗೆ ಬಂದಿದೆ. ದಯೆಯಿಂದ ಕಂಡಾಗ ನಿಜವ ಅರಿವೆ ಗೆಳೆಯ ಗೆಳೆಯ ಆಲಯ ಮೃಗಾಲಯ ಆಲಯ ಮೃಗಾಲಯ ಬಾನಾಡಿಗಳ ನಿಲಯ. ಮನದಲ್ಲಿ ಆಶ್ಚರ್ಯ ತರುವ ಈ ಕಂಗಡಿಗೆ ಆನಂದ ಕೊಡುವ ನೂರಾರು ಜೀವಿಯ ಆಹಾ ಲಾ 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 ಆಹಾ ಲಾ ಲಾ ಲಾ.
and the cop that can stop the flow. No, bring it on, here we go now. ಇವನು ನೋಡಿದರೆ ಅಷ್ಟದಿ
ರಾತ್ರಿಯಲ್ಲಿ ಪೋತರಾಗ ಊಗಿದಂತೆ ಎಣ್ಣೆ ಮಂಚು ಉಂಟುಕೊಂಡು ನೊಣ್ಣೆ ವರಸೆ ಮಾಡಿದಂತೆ ಮರದ ನೆರಳ ಮರಳಿನಲ್ಲಿ ಪಟ್ಟೆ ಗುಂಪು ಮೂಡಿದಂತೆ ಮೆಕ್ಕೆಜೋಳ ರೊಟ್ಟಿಯಲ್ಲಿ ಕೆಂಪು ಕೊಟ್ಟು ಬರದಿದಂತೆ ನಮ್ಮಾಟ ನೋಡು ನಮ್ಮಾಟ ನೋಡು